ಮಾಡ್ತೀವಿ ತಮ್ಮ ಮುಖಾಂತರ. ನೀವು ಸುಮ್ಮನೆ ಅಮಾಯಕರನ್ನ ನೀವು ಮುಂದಿಟ್ಕೊಂಡು ಪ್ರತಿಭಟನೆ ಮಾಡೋದ್ ಬಿಟ್ಟು ಫಸ್ಟ್ ನಿಮ್ಮ ಮಕ್ಕಳಿಗೆ ವಿದೇಶದಿಂದ ವಾಪಸ್ ಕರೆಸಿ, ಅವರ ಉದ್ಯೋಗದಿಂದ ಬಿಡಿಸಿ, ಅವ್ರ ಬಿಸ್ನೆಸ್ ಇಂದ ಬಿಡಿಸಿ, ಅವರಿಗೆ ಫಸ್ಟ್ ಮದ್ದೂರು ಚಲೋ ಮಾಡಕ್ಕೆ. ಬರೇ ಬಡವರಿಗ ಇವೆಲ್ಲ, ಬಡವ್ರ ಮಕ್ಕಳಿಗ ಇವೆಲ್ಲಾನು? ಎಲ್ಲಿ ನಿಮ್ಮ ಮಕ್ಕಳೆಲ್ಲ ಯಾಕಪ್ಪ ಬರ್ತಾ ಇಲ್ಲ ಧರ್ಮಸ್ಥಳಕ್ಕೆ? ನಿಮ್ಮ ಮಕ್ಕಳೆಲ್ಲ ಯಾಕಪ್ಪ ಕೇಸರಿ ಶಾಲೆ ಹಾಕೊಂಡು ಹೋಗ್ತಾ ಇಲ್ಲ ಮಂಡ್ಯ ಚಲೋಗೆ, ಮದ್ದೂರು ಚಲೋಗೆ? ಬರೇ ಬಡವ್ರು ಬೇಕಾ ನಿಮ್ಗೆ? ಬಡ ನಿಮ್ಮ ಮಕ್ಕಳೆಲ್ಲ ವಿದೇಶದಲ್ಲಿ ಓದ್ಬೇಕು, ಒಳ್ಳೊಳ್ಳೆ ಬಿಸ್ನೆಸ್ ಮಾಡ್ಬೇಕು. ಅವ್ರಿಗೆ ಯಾಕ್ರಿ RSS ಯಾಕೆ ಕಳಿಸ್ತಾ ಇಲ್ಲ ಧರ್ಮ ರಕ್ಷಣೆಗೆ, ಗೋರಕ್ಷಣೆಗೆ? ತೆಗೆದು ನೋಡಿ ಯಾರ್ಯಾರ ಮಕ್ಕಳು ಏನೇನ್ ಮಾಡ್ತಾ ಇದಾರೆ ಅಂತ. ಬಡೇ ಬಡವ್ರ ಮಕ್ಕಳಿಗೆ, ಅಮಾಯಕರಿಗೆ, ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ ದೇಶದ ಪಾಠ ಅಂತೂ ಏನು ಹೇಳ್ಕೊಡೋದಿಲ್ಲ. ಬರೇ ಹಿಂಗೆ ಪ್ರಚೋದನೆವಾದಂತ ಪಾಠಗಳು ಹೇಳ್ಕೊಟ್ಟು ಅವ್ರಿಗೆ ಬಿಡ್ತೀರಾ? ಎಲ್ಲಿ ನಿಮ್ಮ ಮಕ್ಕಳಿಗೆಲ್ಲ ಬೀದಿಗಿಳಿಸಿ ನೋಡೋಣ, ಅವಾಗ ಮಾತಾಡ್ತೀರಂತೆ. ಅವ್ರಿಗೆ ಅಲ್ಲೇ ಅಲ್ವಾ ರಿಪೋರ್ಟ್ ಮಾಡೋದು? ಇನ್ನೆಲ್ಲಿ? ಇದೆಲ್ಲ ಕೇಂದ್ರದಿಂದಾನೇ ಆಗ್ತಾ ಇರೋದಲ್ಲ. ಈಗ ಅಲ್ಲಿಗೆ ಹೋಗಿಲ್ಲ ಅಂದ್ರೆ ಇನ್ನೆಲ್ಲ ಹೋಗ್ತಾರೆ? ಇಲ್ಲಿ ಶಾಂತಿ ಸಭೆ ಬನ್ನಿ ಅಂದ್ರೆ ಬರೋದಿಲ್ಲ. ಏನ್ ಇಂಟೆನ್ಷನ್ ಇವ್ರದು? ಸರ್ಕಾರ ಒಂದು ಶಾಂತಿ ಸಭೆ ಕರೆದ್ರೆ ಯಾಕ್ರಿ ಬರೋದಿಲ್ಲ ಇವರು? ಅಲ್ಲಿ ಹೋಗಿ ಏನ್ ಮಾಡೋದಿದೆ ಅಮಿತ್ ಶಾ ಅವ್ರ ಹತ್ರ? ಅಮಿತ್ ಶಾ ಅವರೇ ಲೆಟರ್ ಕಳಿಸಿದ್ದಾರೆ ತಮ್ಮ ಮಾಹಿತಿಗೋಸ್ಕರ. ಹೋದ ವರ್ಷ ನಮಗೆ ದಯವಿಟ್ಟು ಯಾವ್ದು ಕೇಸ್ಗಳು ಕೊಡಬೇಡಿ CBIಗೆ, ನಮ್ಮಲ್ಲಿ ಏನೋ ಸಿಬ್ಬಂದಿಗಳು ಕೊರತೆ ಇದೆ, ನೀವೇನಾದ್ರೂ ಕೇಸ್ಗಳು ಕೊಟ್ರೆ ಸಿಬ್ಬಂದಿಗಳು ನೀವೇ ಕೊಡ್ಬೇಕು, ಗಾಡಿ ನೀವು ಕೊಡ್ಬೇಕು, ಕಚೇರಿ ನೀವು ಕೊಡ್ಬೇಕು, ಅದ್ರ ಖರ್ಚು ವೆಚ್ಚ ನೀವೇ ಕೊಡ್ಬೇಕು ಅಂದ್ಬಿಟ್ಟು ಪತ್ರ ಇದೆ ರಜನೀಶ್ ಗೋಯಲ್ ಅವರಿಗೆ, ಹಿಂದಿನ ಚೀಫ್ ಸೆಕ್ರೆಟರಿ ಬರ್ದಿರೋದು. ಮಾತಿದ್ರೆ CBI ಕೊಡಿ, NIA ಕೊಡಿ. ಮಾತಾಡಿದ್ರೆ ಬಾಂಗ್ಲಾದೇಶಿಗಳು ಬಂದಿದ್ದಾರೆ ಅಂತ. ಏನಿದು? ಬಾಂಗ್ಲಾದೇಶಿಗಳು ಕರ್ನಾಟಕಕ್ಕೆ, ಬೆಂಗಳೂರಿಗೆ ಬರ್ಬೇಕಂದ್ರೆ ಎಲ್ಲಿಂದ ಬರ್ತಾರೆ? ಏರ್ ಡ್ರಾಪ್ ಆಗ್ತಾರ? ಗಡಿ ಕಾಯೋದು ಜವಾಬ್ದಾರಿ ಯಾರ್ದು? ಪರಮೇಶ್ವರ್ ಸಾಹೇಬ್ರದ? ಎಲ್ಲ BJP ರೂಲ್ಡ್ ಸ್ಟೇಟ್ಸ್ ಇಂದ ಬರ್ತಾ ಇದಾರಲ್ಲ. UP, ಮಧ್ಯಪ್ರದೇಶ, ನಿಮ್ಮ ಆಂಧ್ರ, ಅದಾದ್ಮೇಲೆ ತಾನೇ ಕರ್ನಾಟಕ ಬರೋದು. ನಿಮ್ಮ ಕೋಸ್ಟ್ ಲೈನ್ ಅನ್ನ ಗಾರ್ಡ್ ಮಾಡೋ ಜವಾಬ್ದಾರಿ ಯಾರ್ದು? ಅದನ್ನು ಪರಮೇಶ್ವರ್ ಸಾಹೇಬ್ರದ? ಏನು ತಲೆ ಎಲ್ಲ ಕೂಡ ಮಾತಾಡಕ್ಕೆ ಸ್ವಲ್ಪ ಲಾಜಿಕಲ್ ಆಗಿ ಮಾತಾಡಿದ್ರೆ ನಾವು ಉತ್ತರ ಕೊಡ್ಬೋದು. ಹೋಗಿ ಅಮಿತ್ ಶಾ ಅವ್ರಿಗೆ ಭೇಟಿ ಆದ್ರೆ ಆಗ್ತಾರೆ. ನಾಳೆ ಈ ಆಶ್ಚರ್ಯ, ನನಗೇನು ಆಶ್ಚರ್ಯ ಇಲ್ಲ. ಇವತ್ತು ಅಮಿತ್ ಶಾ ಹತ್ರ ಹೋಗಿದ್ರೆ ನಾಳೆ ಮೋಹನ್ ಭಾಗವತ್ ಅವ್ರ ಹತ್ರನೂ ಹೋಗ್ತಾರೆ. ಏನು ಅದ್ರಲ್ಲಿ ಏನು ಆಶ್ಚರ್ಯ ಪಡೋದಿಲ್ಲ. ಎಲ್ಲ ಹೋಗಿ ಅಳ್ಬೇಕಲ್ಲ. ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ನೆನಪಿದೆಯಾ ಸರ್ ತಮ್ಗೆಲ್ಲರಿಗೂ? ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಅಲ್ಲಿ ಅಕ್ಯೂಸ್ಡ್ ಟ್ರೈನಿಂಗ್ ಎಲ್ಲಿ ತಗೊಂಡಿದ್ದ? ಅರ್ಗ ಜ್ಞಾನೇಂದ್ರ ಅವರ ಊರಿನಲ್ಲಿ. ಹೂ ಇಸ್ ಮಿಸ್ಟರ್ ಅರ್ಗ ಜ್ಞಾನೇಂದ್ರ? ದ ದೆನ್ ಹೋಮ್ ಮಿನಿಸ್ಟರ್. ಇವ್ರು ಮಾತಾಡ್ತಾ ಇದ್ದಾರ? ಆವಾಗಿನ ಗೃಹ ಸಚಿವರ ಊರಿನಲ್ಲಿ ತರಬೇತಿ ಪಡೆದು ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಮಾಡ್ತಾನೆ ಅಂದ್ರೆ ಅಸಮರ್ಥ ಯಾರ್ರಿ? ಖಾಸಗಿ ಶಾಲೆನಲ್ಲಿ ಅವ್ರು ಮಾಡಿದ್ರೆ ನಮ್ ನಿಯಂತ್ರಣ ಇಲ್ಲ. ಅದಕ್ಕೆ ಅದು ಏನಾದ್ರು ಅವರು ಆಸ್ ಲಾಂಗ್ ಆಸ್ ಅದೇನು ಅನ್ಕಾನ್ಸ್ಟಿಟ್ಯೂಷನಲ್ ಇಲ್ಲ, ಕಾನೂನು ವಿರುದ್ಧವಾಗಿಲ್ಲ, ಅವ್ರು ಏನಾದ್ರು ಮಾಡ್ಕೊಳ್ಳಿ ಪ್ರಚಾರ. ಆದ್ರೆ ಕಾನೂನನ್ನ ಕೈ ತಗೊಳ್ಳುವಂತ ಪಾಠಗಳು ಇಲ್ಲೆಲ್ಲಾದ್ರೂ ನಡೀತಾ ಇದ್ರೆ ಅದಕ್ಕೆ ವಿರುದ್ಧ ಸರ್ಕಾರ ಕ್ರಮ ತಗೊಂಡು. 20 ವರ್ಷದ ಹಿಂದೆ ಮಾಡಿದಂತ ಸ್ಟೇಟ್ಮೆಂಟ್ ಅಂತ ಅವರು ಕೊಟ್ಟಿದ್ದಾರೆ. ನನ್ನ ಈಗ BJP ಅವರು ಸಂಗಮೇಶ್ ಅವರ ಸ್ಟೇಟ್ಮೆಂಟ್ ಕೇಳೋದ್ ಬಿಟ್ಟು ದೇವೇಗೌಡರು ಕೂಡ ಇದೇ ಸ್ಟೇಟ್ಮೆಂಟ್ ಮಾಡಿದ್ರಲ್ಲ, ಅದ್ರ ಅಭಿಪ್ರಾಯ ಏನಂತೆ? ಕುಮಾರಸ್ವಾಮಿ ಅವರು JDS ಮುಖ್ಯಮಂತ್ರಿಗಳಿದ್ದಾಗ RSS ಬಗ್ಗೆ ಸ್ಟೇಟ್ಮೆಂಟ್ ಮಾಡಿದ್ರು, ನೆನಪಿದೆಯಾ ತಮ್ಗೆ? ಭಾಷಣ ಹೊಡೆದಿದ್ರು. ಅದ್ರ ಬಗ್ಗೆ ಏನಂತಾರೆ? ಫಸ್ಟ್ ಅವರು ಅಣ್ಣ ತಮ್ಮಂದಿರದ್ದು ಫಸ್ಟ್ ಕೇಳ್ಕೊಳ್ಳಿ, ಆಮೇಲೆ ನಮ್ಮ ಹತ್ರ ಬರ್ಲಿ. ಅದನ್ನು ಕೂಡ ಸಂವಿಧಾನಿಕ ಅಲವ್ ಇದೆ ಮಾಡ್ಬೇಕಂದ್ರೆ. ಈ ಫ್ರೀ ಟು ಡೂ ಸೋ. ನಾನು ಯಾವ ಧರ್ಮವನ್ನ ಪಾಲನೆ ಮಾಡಬೇಕು ಅಂದ್ಬಿಟ್ಟು ಅದು ನನಗೆ ಬಿಟ್ಟಂತ ವಿಚಾರ. ಇಫ್ ಐ ವಾಂಟ್ ಟು ರಿಮೈನ್ ಅನ್ ಏಥಿಸ್ಟ್, ಇಟ್ ಇಸ್ ದೇರ್ ಇನ್ ದ ಕಾನ್ಸ್ಟಿಟ್ಯೂಷನ್. ಹೂ ಇಸ್ BJP ಟು ಟೆಲ್ ಮಿ ವಾಟ್ ಟು ಡೂ? ಇವ್ರುಗಳು ನೀವು ಕನ್ವರ್ಷನ್ ಬಗ್ಗೆ ಹೇಳ್ತಾ ಇದ್ರಲ್ಲ, ಚೀನಾ ರಾಮು ಅಂತ ಒಬ್ರು ಇದ್ದಾರೆ ಗೊತ್ತಾ BJP ನಲ್ಲಿ? ಗೊತ್ತಾ ಸರ್? ಅವರು ಕನ್ವರ್ಷನ್ ಬಗ್ಗೆ ಒಂದು ಬಹಳ ಚೆನ್ನಾಗಿ ಹೇಳಿದ್ರು. ತಮ್ಗೆ ನೆನಪೋಗಿದೆ ಅನ್ಸುತ್ತೆ. ಅದು ಸ್ವಲ್ಪ ಗೂಗಲ್ ಮಾಡಿ ನೋಡ್ಕೊಳ್ಳಿ. ಚೀನಾ ರಾಮು ಅವರು ಯಾರ ಬಗ್ಗೆ ಇವರು ದಲಿತ ಮುಖಂಡರಾಗಕ್ಕೆ ಯೋಗ್ಯರಲ್ಲ, ಇವರು ಕನ್ವರ್ಟ್ ಆಗಿದ್ದಾರೆ ಅಂತ ಹೇಳಿದ್ದನ್ನ ನೋಡಿ, ಆಮೇಲೆ ಡಿಸ್ಕಸ್ ಮಾಡೋಣ. ವಿಜಯ ಧ್ವಜ ನ್ಯೂಸ್, ಇದು ಕನ್ನಡಿಗರ ಧ್ವನಿ.